ಚಂದನ ವಾಹಿನಿಯ ನಲ್ಮೆಯ ಅಂದದ ಪ್ರೇಕ್ಷಕರೆಲ್ಲರಿಗೂ ನಮಸ್ಕಾರ. ಸಾಧಕರು ಶ್ರಮಿಸಿರುವಂಥ ಯಶಸ್ಸಿನ ಹಾದಿಯ ರೋಚಕ ಪಯಣವನ್ನು ಸಂಭ್ರಮಿಸುವಂಥ ವಿಶೇಷ ಸಂದರ್ಶನಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ, ಪ್ರೀತಿಪೂರ್ವಕ ಸುಸ್ವಾಗತ. ಸಾಧಕರ ಬದುಕೇ ಹಾಗೆ ಒಂದು ಸಂಭ್ರಮ. ಅನೇಕ ಸವಾಲುಗಳನ್ನು ಎದುರಿಸಿದ್ರೂ ಮೈಲಿಗಲ್ಲುಗಳನ್ನು ನಿರ್ಮಿಸಿ ಕೀರ್ತಿಪ್ರಾಯರಾಗಿ ಬದುಕ್ತಾರೆ. ಹೀಗಾಗಿ ಸಾಧಕರ ಬದುಕು ಅನುಕರಣೀಯ, ಅನುಸ್ಮರಣೀಯ. ಇಂಥ ವಿಶೇಷ ರೀತಿಯಾದಂಥ ವ್ಯಕ್ತಿತ್ವದ ವ್ಯಕ್ತಿಯ ಪರಿಚಯವನ್ನು ನಾವಿಂದು ಈ ನೇರ ಸಂದರ್ಶನ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಮಾಡಲು ಸಜ್ಜಾಗ್ತಾ ಇದ್ದೀವಿ. ನಿಮಗೂ ಕೂಡ ಅಷ್ಟೇ ಕೌತುಕ ಇರಬಹುದು. ಈ ದಿನದ ಸಂಪನ್ಮೂಲ ವ್ಯಕ್ತಿಗಳನ್ನು ಬರಮಾಡಿಕೊಳ್ಳಿಕ್ಕೂ ಮುಂಚೆ ಜೀವನದ ಹಾದಿಯನ್ನು ಸುಗಮವಾಗಿಸಲಿಕ್ಕೆ ಸೇವೆ, ಅದರಲ್ಲೂ ತಾಂತ್ರಿಕ ಸೇವಾ ಕ್ಷೇತ್ರದ ಅನರ್ಘ್ಯ ರತ್ನದಂತೆ ದೇದೀಪ್ಯಮಾನವಾಗಿ ಪ್ರಜ್ವಲಿಸ್ತಿರುವಂಥ ಒಬ್ಬ ವಿಶೇಷ ವ್ಯಕ್ತಿಯನ್ನು ಪರಿಚಯಿಸಲು ನಾವು ಮುಂದಾಗ್ತಾ ಇದ್ದೀವಿ. ನಮ್ಮ ನಾಡು, ನುಡಿ, ನೆಲ, ಜಲ ಇವೆಲ್ಲವೂ ವಿಪುಲವಾದಂತಹ ಸಂಪನ್ಮೂಲಗಳ ಆಗರ. ಸಂಪನ್ಮೂಲಗಳ ಸದ್ಬಳಕೆಯನ್ನು ಮಾಡೋದು ಮಾನವ ಸಂಪನ್ಮೂಲದ ಶ್ರೇಷ್ಠತೆಯಾಗಿರುತ್ತೆ, ಶ್ರೇಷ್ಠ ಗುರಿಯೂ ಆಗಿರುತ್ತೆ. ಹೀಗಾಗಿ ಮಾನವನು ಭಗವಂತನು ತನಗೆ ನೀಡಿರುವಂತಹ ವರಪ್ರಸಾದವಾದಂತಹ ವಿವೇಕ, ತರ್ಕ, ಜ್ಞಾನವನ್ನು ಬಳಸಿ ಈ ಎಲ್ಲ ವಿಶೇಷತೆಗಳನ್ನು ಮೈಲುಗಲ್ಲುಗಳಾಗಿ ನಿರ್ಮಿಸಬಹುದು. ಹೀಗಾಗಿ ಮಾನವ ಸಂಪನ್ಮೂಲಕ್ಕೆ ತನ್ನದೇ ಆದಂತಹ ಶ್ರೇಷ್ಠತೆ, ಸಾರ್ಥಕತೆ ಹಾಗೂ ದಿವ್ಯತೆಯೂ ಅಡಗಿದೆ. ಈ ನಿಟ್ಟಿನಲ್ಲಿ ನಾವು ನೋಡೋದೇ ಆದರೆ ನಮ್ಮ ಕರುನಾಡಿನ ಮಣ್ಣಿನಲ್ಲಿ, ಕನ್ನಡಾಂಬೆಯ ಮಡಿಲಿನಲ್ಲಿ ಹುಟ್ಟಿ ಬೆಳೆದಂಥ ಅದೆಷ್ಟೋ ಮಹನೀಯರು ಜ್ಞಾನ, ವಿಜ್ಞಾನ, ತಂತ್ರಜ್ಞಾನ, ಕಲೆ, ಸಾಹಿತ್ಯ, ಸಂಸ್ಕೃತಿ, ಸನಾತನತೆ, ಕೃಷಿ, ಕ್ರೀಡೆ ಹೀಗೆ ನಾನಾ ಕ್ಷೇತ್ರಗಳಲ್ಲಿ ನಮ್ಮ ರಾಜ್ಯಕ್ಕೆ, ರಾಷ್ಟ್ರಕ್ಕೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಭಾರತಾಂಬೆಯ ಕೀರ್ತಿಗೆ ಪಾತ್ರರಾಗಿದ್ದಾರೆ. ಭಾರತಾಂಬೆಯ ಮಕುಟಮಣಿಯ ದೇದೀಪ್ಯಮಾನವಾದಂಥ ಅನರ್ಘ್ಯ ರತ್ನಗಳಂತೆ ಪ್ರಜ್ವಲಿಸ್ತಿದ್ದಾರೆ. ಅಂತಹ ಬಹುಮುಖ ಪ್ರತಿಭೆಯಲ್ಲಿ ಇಂದಿನ ನಮ್ಮ ನೇರ ಸಂದರ್ಶನದ ಸಂಪನ್ಮೂಲ ವ್ಯಕ್ತಿಗಳು ಒಬ್ಬರು. ಇದು ನಮಗೆ ಹೆಮ್ಮೆ. ನಾವು ಇದಕ್ಕೆ ಸದಾ ಸೌಭಾಗ್ಯವಂತರು, ಆಭಾರಿಯಾಗಿ ನಾವು ಅಂದುಕೊಳ್ತೀವಿ. ಬನ್ನಿ ಗೌರವಪೂರ್ವಕವಾಗಿ ಬರಮಾಡಿಕೊಳ್ಳೋಣ. ಕರ್ನಾಟಕ ರಾಜ್ಯದ ಶ್ರೇಷ್ಠ ಗೌರವ ಪ್ರಶಸ್ತಿಗೆ ಭಾಜನರಾದಂಥ ಸರ್ ಎಂ ಬಿ ಪುರಸ್ಕಾರ, ಸಿ ವಿ ರಾಮನ್ ಪ್ರಶಸ್ತಿಗೆ ಭಾಜನರಾದಂತಹ, ರೋರ್ಕಿಯ ಪ್ರತಿಷ್ಠಿತ ಪುರಸ್ಕಾರಗಳಿಗೆ ಭಾಜನರಾದಂಥ ಪ್ರೊಫೆಸರ್ ಗೋಪಾಲ್ ರಂಜನ್ ಪ್ರಶಸ್ತಿ ಪುರಸ್ಕೃತ ಹಾಗೂ ಅನೇಕ ಸಂಘ ಸಂಸ್ಥೆಗಳಿಂದ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದ ಜಿಯೋಟೆಕ್ನಿಕಲ್ ಇಂಜಿನಿಯರಿಂಗ್ ವಿಭಾಗದಲ್ಲಂತೂ ವಿಶೇಷ ಜೀವಮಾನ ಸಾಧನೆಗೆ ಭಾಜನರಾದಂಥ ಈ ದಿನದ ನೇರ ಸಂದರ್ಶನದ ಅತಿಥಿ, ಎಲ್ಲರ ಪ್ರೀತಿ ಪಾತ್ರರು ಪ್ರೊಫೆಸರ್ ಟಿ.ಜಿ. ಸೀತಾರಾಮ್ ಸರ್. ನಮಸ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಚಂದನ ವಾಹಿನಿಯ ಎಲ್ಲವರಿಗೂ ನಮಸ್ಕಾರ. ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಅಂದರೆ ನಮ್ಮ ಈ ಒಂದು ಭಾರತದ, ಅಖಿಲ ಭಾರತದ ತಾಂತ್ರಿಕ ಶಿಕ್ಷಣದ ಒಂದು ಕೌನ್ಸಿಲ್, ಈ ಪರಿಷತ್ತಿನ ಚೇರ್ಮನ್ ಆಗಿ, ಅಧ್ಯಕ್ಷರಾಗಿ ನೀವು ಕಾರ್ಯನಿರ್ವಹಿಸ್ತಿದ್ದೀರಾ. 3 ದಶಕಗಳಿಗೂ ಮೀರಿದ ಒಂದು ಸೇವಾ, ಒಂದು ಪ್ರಜ್ಞೆ ಹಾಗೂ ವಿಶೇಷತೆಯನ್ನು ನೀವು ಮೆರೆದಿದ್ದೀರಾ ನಮ್ಮ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ. ಎಲ್ಲ ಮಜಲುಗಳಲ್ಲೂ, ಎಲ್ಲ ಕ್ಷೇತ್ರಗಳಲ್ಲೂ, ಎಲ್ಲ ಒಂದು ಸ್ಥಾನದಲ್ಲೂ ನೀವು ಅಲಂಕರಿಸಿದ್ದೀರಾ, ವಿಶೇಷತೆಯನ್ನು ತಂದುಕೊಟ್ಟಿದ್ದೀರಾ. ನಮ್ಮ ನಾಡಿಗೆ ಶ್ರೇಷ್ಠ ಹೆಮ್ಮೆ ಹಾಗೂ ಗೌರವಕ್ಕೆ ಕೂಡ ನೀವು ಭಾಜನರಾಗಿದ್ದೀರಾ. ಇತ್ತೀಚೆಗಷ್ಟೇ ನಡೆದಂತಹ ಈ ಒಂದು ಚೆನಾಬ್ ರಿವರ್ ಬ್ರಿಡ್ಜ್, ಇದರ ಒಂದು ಲೋಕಾರ್ಪಣೆ ಸಮಯದಲ್ಲಿ ನಿಮ್ಮ ಸೇವೆಯನ್ನು, ಸಲಹೆಗಾರರಾಗಿ ನೀವು 15-17 ವರ್ಷಗಳ ನೀಡಿದಂಥ ಸೇವೆಯನ್ನು ಅಲ್ಲಿ ಎಲ್ಲ ಕಡೆ ಸ್ಮರಿಸಲಾಗುತ್ತೆ. ಕನ್ನಡ ಮಣ್ಣಿನಲ್ಲಿ ಹುಟ್ಟಿ ಬೆಳೆದು ಈ ನಾಡಿನ ಸಂಸ್ಕೃತಿಯನ್ನು ರಾಷ್ಟ್ರ ಮಟ್ಟಕ್ಕೆ ಕೊಂಡೊಯ್ಯುವಂಥ ವಿಶೇಷ ಮಹತ್ತರ, ಗುರುತರ ಜವಾಬ್ದಾರಿಯನ್ನು ಹೊತ್ತಿದ್ದೀರಾ. ಅಷ್ಟೇ ಅಲ್ಲ, ಅಯೋಧ್ಯ ರಾಮ ಮಂದಿರದ ಒಂದು ನೀಲಿ ನಕ್ಷೆ ಅಡಿಪಾಯವನ್ನು ಸುಭದ್ರವಾಗಿಸಿ ಅನೇಕ ಭಾರತೀಯರ ಕನಸುಗಳನ್ನು ನನಸು ಮಾಡುವಲ್ಲಿ ನೀವು ಕೂಡ ಮೊದಲಿಗರು. ಹೀಗಾಗಿ ನಿಮ್ಮ ಒಂದು ಇಲ್ಲಿ ಆಗಮನ, ನಾವು ಸದಾ ಇದಕ್ಕೆ ಆಭಾರಿಯಾಗಿರ್ತೀವಿ. ಇದು ನಮ್ಮ ಸೌಭಾಗ್ಯ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೊದಲನೆಯ ಒಂದು ಪ್ರಶ್ನೆ ಕೇಳೋದೇ ಆದರೆ, ಹಂಬಲ್ ಬಿಗಿನಿಂಗ್ಸ್ ಅಂತ ಹೇಳ್ತೀವಿ. ಮನುಷ್ಯನ ಜೀವಯಾನ ಪುಟ್ಟ ಹಳ್ಳಿಯಲ್ಲಿ, ಒಂದು ಕುಗ್ರಾಮದಲ್ಲಿ ಬೆಳೆದಂಥ ಒಂದು ಪರಿಸರ, ಬಾಲ್ಯದ ಒಂದು ನೆನಪು ಈ ದಿನದ ಒಂದು ಸಾರ್ಥಕತೆಗೆ, ಹೊಂಬೆಳಕಿನ ಯಶಸ್ಸಿನ ಆಶಾಕಿರಣಕ್ಕೆ ಕಾರಣವಾಗಬೇಕಂದ್ರೆ ಬಾಲ್ಯದ ಕೆಲವು ಕಿರು ಪರಿಚಯವನ್ನು ನೀವು ಮಾಡಿಕೊಡಿ. ನಾನು ಚಿತ್ರದುರ್ಗ ಜಿಲ್ಲೆಯ ತಳ್ಳಕು ಎಂಬ ಗ್ರಾಮದಲ್ಲಿ ನನ್ನ 1ನೇ ಕ್ಲಾಸಿಂದ 7ನೇ ಕ್ಲಾಸ್ ತನಕ ಅಧ್ಯಯನ ಮಾಡಿದೆ. ಅದು ಗೌರ್ಮೆಂಟ್ ಮಾಡೆಲ್ ಹೈಯರ್ ಪ್ರೈಮರಿ ಸ್ಕೂಲು. ಇವತ್ತಿಗೂ ಹಾಗೇ ಇದೆ. ಅದು ಭಾಳ ಚೇಂಜಸ್ ಆಗಿಲ್ಲ. ಯಾಕೆಂದರೆ ನಾನು ಮೊನ್ನೆ ಹೋದ ವಾರನೂ ಊರಿಗೆ ಹೋಗಿದ್ದೆ. ಅಲ್ಲಿಂದ ನಾನು ಮಲೇಬೆನ್ನೂರು, ಹರಿಹರ ತಾಲೂಕು, ಇದು ಚಿತ್ರದುರ್ಗ ಜಿಲ್ಲೆಯಲ್ಲೇ ಇತ್ತು ಮುಂಚೆ, ಇವಾಗ ದಾವಣಗೆರೆ ಜಿಲ್ಲೆಯಲ್ಲಿದ್ದೆ. ಅಲ್ಲಿ ನಾನು ಹೈಸ್ಕೂಲು ವಿದ್ಯಾಭ್ಯಾಸವನ್ನು ಮಾಡಿದೆ. ನನ್ನ ಅಭ್ಯಾಸ ಎಲ್ಲ ಕನ್ನಡ ಮೀಡಿಯಮಲ್ಲೇ ಆಗಿದೆ. ಅದಾದ ಮೇಲೆ ನಾನು ನನ್ನ ಪ್ರೀ ಯೂನಿವರ್ಸಿಟಿಗೆ, ಕಾಲೇಜಿಗೆ ಬಸವನಗುಡಿ ನ್ಯಾಷನಲ್ ಕಾಲೇಜ್ ಬೆಂಗಳೂರಿಗೆ ಬಂದೆ. ಅಲ್ಲಿ 2 ವರ್ಷ ಆದಮೇಲೆ ಇಂಜಿನಿಯರಿಂಗ್ ಅಧ್ಯಯನಕ್ಕೋಸ್ಕರ ಮತ್ತೆ ದಾವಣಗೆರೆಗೆ ಕರ್ಕೊಂಡು ಹೋಯ್ತು. ನನ್ನ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ
ನಾನು ಇಂಜಿನಿಯರಿಂಗನ್ನು ದಾವಣಗೆರೆಯ ಗೌರ್ಮೆಂಟ್ BDT ಕಾಲೇಜ್ ಆಫ್ ಇಂಜಿನಿಯರಿಂಗ್, ಆಗಿನ ಕಾಲದಲ್ಲಿ ಭಾಳ ಇಂಜಿನಿಯರಿಂಗ್ ಕಾಲೇಜಸ್ ಇರಲಿಲ್ಲ. ನಮ್ಮ ಇಡೀ ರಾಜ್ಯದಲ್ಲಿ ಎರಡು ಗೌರ್ಮೆಂಟ್ ಕಾಲೇಜಸ್ ಇದ್ದಿತ್ತು. ಒಂದು ಗೌರ್ಮೆಂಟ್ BDT ಕಾಲೇಜು, ಇನ್ನೊಂದು ಯೂನಿವರ್ಸಿಟಿ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗು ಬೆಂಗಳೂರಿನಲ್ಲಿ. ನಾನು ಸಿವಿಲ್ ಇಂಜಿನಿಯರಿಂಗ್ ಅಧ್ಯಯನ ತಗೊಂಡು ಮುಗಿಸಿದ ಮೇಲೆ 84ರಲ್ಲಿ ನಾನು 5 ವರ್ಷದ ಇಂಜಿನಿಯರಿಂಗಿನ ಪದವಿಯನ್ನು ಪಡೆದುಕೊಂಡೆ. ಅದಾದ ಮೇಲೆ ನಾನು ಭಾರತೀಯ ವಿಜ್ಞಾನ ಸಂಸ್ಥೆಗೆ ಅಧ್ಯಯನಕ್ಕೋಸ್ಕರ ಸ್ಟೂಡೆಂಟಾಗಿ ನನ್ನ ಮಾಸ್ಟರ್ಸ್ ಪ್ರೋಗ್ರಾಮ್ಗೆ ಸೇರಿಕೊಂಡೆ. ಅದು ಮುಗಿಸಿದ ಮೇಲೆ ನಾನು ಅಮೇರಿಕಾದಲ್ಲಿ, ಕೆನಡಾ ದೇಶದಲ್ಲಿ ಯೂನಿವರ್ಸಿಟಿ ವಾಟರ್ಲೂನಲ್ಲಿ PhD ಮಾಡಲಿಕ್ಕೆ ಅಲ್ಲಿ ಹೋದೆ. ನಿಮಗೆ ಅಲ್ಲಿದು ಒಂದು ವಿಷಯ ಹೇಳಬೇಕು ಅಂದರೆ, ನಾನು ಹೋಗಿದ್ದು ಜನವರಿ 25, 1988. ಜನವರಿ ತಿಂಗಳಲ್ಲಿ ಆ ದೇಶದಲ್ಲಿ ನಿಮ್ಮ ಚಳಿ ಹೇಗಿರುತ್ತೆ ಅನ್ನೋದನ್ನು ಊಹೆ ಮಾಡಿಕೊಳ್ಳೋದು ಅಸಾಧ್ಯ. ಆ ಟೈಮಲ್ಲಿ ನಾನು ಹೋದವನು 4 ವರ್ಷ ಅಲ್ಲಿ ಅಧ್ಯಯನ ಮಾಡಿ, ಅಲ್ಲಿಂದ ಅಮೇರಿಕದ ಟೆಕ್ಸಸ್, ಯೂನಿವರ್ಸಿಟಿ ಆಫ್ ಟೆಕ್ಸಸ್ ಅಟ್ ಆಸ್ಟಿನ್ನು ಒಂದು ರಾಜಧಾನಿ, ಟೆಕ್ಸಸ್ನ ರಾಜಧಾನಿ. ಅಲ್ಲಿಗೂ ಇಲ್ಲಿಗೂ ನಮ್ಮ ವೆದರು ತುಂಬ ಬಿಡುತ್ತೆ. ಒಂದು ಬಿಸಿಲಿನ ವಾತಾವರಣ, ಇನ್ನೊಂದು ಚಳಿಯ ವಾತಾವರಣ. ಈ PhD ಎಕ್ಸ್ಟ್ರೀಮ್ ಇದರಲ್ಲಿ ನಾನು ನನ್ನ ಅಧ್ಯಯನವನ್ನು ಮಾಡಿದೆ. ಅದನ್ನು ಮುಂದುವರಿಸಿದ ಮೇಲೆ 94ರಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ನನಗೆ ಅಸಿಸ್ಟೆಂಟ್ ಪ್ರೊಫೆಸರ್ನ ಪೊಸಿಷನನ್ನು ಬಂತು. ಹಾಗಾಗಿ ನಾನು ಭಾರತಕ್ಕೆ ವಾಪಸ್ಸು ಬಂದೆ 94 ಜುಲೈನಲ್ಲಿ. ಅಲ್ಲಿಂದ ನಾನು 30 ವರ್ಷಗಳು ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಸೀನಿಯರ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿಂದ ನಾನು ಸ್ವಲ್ಪ ದಿನಗಳ ಕಾಲ 2019ರಲ್ಲಿ ಡೈರೆಕ್ಟರ್ ಆಫ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಗೌಹಾಟಿ, ಅಸ್ಸಾಂನಲ್ಲಿದೆ, ಅಲ್ಲಿಗೆ ಹೋದೆ. ಅಲ್ಲಿಂದ ಈಗಿರೋ ಪೊಸಿಷನ್ನಿಗೆ ಡಿಸೆಂಬರ್ 22, 2022ರಲ್ಲಿ ನಾನು ಚೇರ್ಮನ್ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್. ಹೇಳಬೇಕು ಅಂದರೆ AICTE ಒಂದು ರೆಗ್ಯುಲೇಟರ್. ನಮ್ಮ ಕರ್ನಾಟಕದಲ್ಲಿ 83ಇಂದ ಶುರುವಾದ ಇಂಜಿನಿಯರಿಂಗು ಡಿಪ್ಲೊಮೊ ಕಾಲೇಜುಗಳನ್ನು ಭಾಳ ಒಂಥರ ಮಶ್ರೂಮ್ ಥರ ಬೆಳೀತು. ಎಲ್ಲ ದಕ್ಷಿಣ ರಾಜ್ಯಗಳು ಶುರು ಮಾಡಿದವು. ಆಗ ಭಾರತ ಸರ್ಕಾರ ಪಾರ್ಲಿಮೆಂಟ್ ಒಂದು ಆ್ಯಕ್ಟ್ ತಂದು AICTE ಆ್ಯಕ್ಟ್ ಅಂತ 87ರಲ್ಲಿ ಬಂತು. ಆಗಿಂದಿನಿಂದ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ಒಂದು ರೆಗ್ಯುಲೇಟರು. ಇವತ್ತು ಅದು ಫೆಸಿಲಿಟೇಟರ್ ಆಗಿ ಆಗಿದೆ. ಯಾಕೆಂದರೆ ನಾವು ಹೇಗೆ ಇಂಜಿನಿಯರಿಂಗ್ ಎಜುಕೇಷನನ್ನು ನಾವು ಎಲ್ಲ ಜನಗಳಿಗೆ ಕೊಡಲಿಕ್ಕೆ ಸಾಧ್ಯ, ಇವತ್ತು ನಾವು ಭಾಳ ಖುಷಿಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ, ವಿ ಹ್ಯಾವ್ ಮೇಡ್ ಇಂಜಿನಿಯರಿಂಗ್ ಎಜುಕೇಷನ್ ಡೆಮೋಕ್ರೆಟಿಕ್. ಎನಿಬಡಿ ಹೂ ಕ್ಯಾನ್ ಡ್ರೀಮ್ to get an engineering degree should be able to get today. So we have colleges even in Andaman and Nicobar. So that very clearly says that every poorest to the poorest, and anybody who dreams to become an engineer, there is an opportunity today in India. ಅನ್ನೋದು ಯಾವುದೂ ಇಲ್ಲ ಅನ್ನೋದನ್ನ ನೀವು ಹೌದು ಹೇಳ್ತಾ ಇದ್ದೀರಾ. ಈಗಲೂ ಕೂಡ ಎಲ್ಲ ಒಂದು ಶಿಕ್ಷಣ ಸಂಸ್ಥೆಗಳಲ್ಲಿ ನಾವು ನೋಡ್ತೀವಿ, ಅದು ಒಂದು ಮಾನ್ಯತೆಯ ಪ್ರಮಾಣ ಪತ್ರ AICTE ಅಪ್ರೂವ್ಡ್ ಅಂತ ಬರುತ್ತೆ, ಅಕ್ರಿಡಿಟೆಡ್ ಅಂತ ಬರುತ್ತೆ. ಸೊ ಅದು ನಮ್ಮ ರಾಷ್ಟ್ರ ಮಟ್ಟದ ಒಂದು ಕ್ರಾಂತಿ ಅಂತ ಹೇಳ್ಬೋದು ತಾಂತ್ರಿಕ ಶಿಕ್ಷಣದಲ್ಲಿ. ಹೌದು, ಇದು ಒಂದು ರೆವಲ್ಯೂಷನ್ ಅಂತಲೇ ಹೇಳ್ಬೋದು. ಯಾಕಂದರೆ ಇವತ್ತು ಇರೋ ರೆಗ್ಯುಲೇಟರ್ಸಲ್ಲಿ 15ರಿಂದ 16 ರೆಗ್ಯುಲೇಟರ್ಸ್ ಇದ್ದಾರೆ. ಓಕೆ, ಫಾರ್ಮಸಿ ಕೌನ್ಸಿಲ್ ಆಗಿರ್ಬೋದು, ಆರ್ಕಿಟೆಕ್ಚರ್ ಕೌನ್ಸಿಲ್ ಆಗಿರ್ಬೋದು, ಓಕೆ, ಅದರಲ್ಲಿ ಮೆಡಿಕಲ್ ಕೌನ್ಸಿಲ್ ಆಗಿರ್ಬೋದು, ಅದರಲ್ಲಿ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ನು ಒಂದು ಉತ್ತಮವಾದ ಡಿಜಿಟಲ್ ಇನ್ಸ್ಪೆಕ್ಷನ್ಸು, ಡಿಜಿಟಲ್ ಅಕ್ರಿಡಿಟೇಷನ್ನು, ಡಿಜಿಟಲ್ ರೆಗ್ಯುಲೇಷನನ್ನು ತಂದು ನಾವು ಇವತ್ತು ಹೇಗೆ ಅದನ್ನು ಡೆಮೋಕ್ರಟೈಸ್ ಮಾಡಿದ್ದೀವಿ ಅಂದರೆ ತುಂಬ ಖುಷಿಯಾಗುತ್ತೆ. ಈ ದಿನ ನಾವು ಕಾಲೇಜಸ್ಗಳು ನಾವು ನಮ್ಮ AICTE ಆಫೀಸಿಗೆ ಬರಲಿ ಅಂತ ಆಶಯನೇ ಪಡುವುದಿಲ್ಲ. ಅವರಿಗೆ ಹೇಳ್ತೀನಿ, ನಿಮ್ಮ ಅಪ್ರೂವಲನ್ನು ನಾವು ನಿಮ್ಮ ಕಂಪ್ಯೂಟರ್ಗೆ ಡೆಲಿವರಿ ಮಾಡ್ತೀವಿ ಡಿಜಿಟಲಿ. ಸೊ ಅದನ್ನು ಕಂಪ್ಲೀಟಾಗಿ ಸಾಕ್ಷೀಕರಣ ಮಾಡಿ ಇದಕ್ಕೆ ನನಗೊಂದು ಭಾಳ ಹೆಮ್ಮೆ. ಎಸ್, ಇದಂತ ನಾವು ಹೇಳ್ಬೋದು. ಹೌದು, ಇದಲ್ಲದೆ AICTE ಮೂಲಕ ಫ್ಯಾಕಲ್ಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇರ್ಬೋದು, ಓಕೆ, ಅಥವಾ ಮಕ್ಕಳಿಗೆ ಇನ್ನೋವೇಷನ್ನು, ಸ್ಟಾರ್ಟಪ್ ಬಗ್ಗೆ ತಿಳುವಳಿಕೆ ಕೊಡೋದಾಗಲಿ, ಅಥವಾ ಡಿಸೈನ್ ಥಿಂಕಿಂಗ್, ಆಂಟ್ರಪ್ರಿನರ್ಶಿಪ್ ಬಗ್ಗೆ
ಅವರಿಗೆ ಬೂಟ್ ಕ್ಯಾಂಪ್ಸ್ ಮಾಡೋದಾಗಲಿ, ಆಯಿತಾ, ಸ್ಮಾರ್ಟ್ ಇಂಡಿಯಾ ಹೆಕಥಾನ್ ಅಂತ ಒಂದು ಹೆಕಥಾನ್ ಮಾಡ್ತೀವಿ ನಾವು. ಅದು 2017 ಶುರುವಾಗಿದ್ದು ಇವತ್ತಿಗೆ 300,000 ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ತಾರೆ. ಅದರಲ್ಲಿ ಅವ್ರೇನು ಮಾಡ್ತಾರೆ, ಪ್ರಾಬ್ಲಮ್ಮನ್ನು, ರಿಯಲ್ ಪ್ರಾಬ್ಲಮ್ಮನ್ನು, ಅವರ ಸೊಸೈಟಿ ಪ್ರಾಬ್ಲಮ್ಮನ್ನು ಸಾಲ್ವ್ ಮಾಡ್ತಾರೆ. ಇದರ ಕೋಡಿಂಗಲ್ಲೇ ಆಗ್ಬೋದು, ಫಿಸಿಕಲ್ ಆಗಿ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸಿಂದ ಒಂದು ಪ್ರಾಡಕ್ಟನ್ನು ಡೆವಲಪ್ ಮಾಡ್ಬೋದು. ಇದು ಕಲ್ಚರನ್ನು ನಾವು ಬಿಲ್ಡ್ ಮಾಡಿ ನಮ್ಮ ಮಕ್ಕಳು ಇವತ್ತು ಕೆಲಸದ ಬಗ್ಗೆ ಒಂದೇ ವರಿ ಮಾಡೋದೇ, ಕೆಲಸವನ್ನು ಕೊಡೋಂಥ ಕಂಪನಿಗಳನ್ನು ಶುರು ಮಾಡಲಿಕ್ಕೆ ಇವತ್ತು ನಮ್ಮ ದೇಶ 1,60,000 ಸ್ಟಾರ್ಟಪ್ಗಳನ್ನ ಮಾಡಿದೆ. ಇದೆಲ್ಲ ಇಂಜಿನಿಯರ್ ಸ್ಟೂಡೆಂಟ್ಗಳ ಒಂದು ಕ್ಷಮತೆ, ಅವರ ಕೆಪಬಿಲಿಟಿ ಮೇಲೆ ಡಿಪೆಂಡ್ ಆಗಿದೆ. ಸೊ ಈ ಕಲ್ಚರನ್ನು AICTE ಈಸ್ ಟ್ರಾನ್ಸ್ಮಿಟಿಂಗ್ ಟು ಎವ್ರಿ ಇನ್ಸ್ಟಿಟ್ಯೂಷನ್ ಇನ್ ದ ನೇಷನ್. ವಿ ಆರ್ ವೆರಿ ಪ್ರೌಡ್ that, as I told you, even though we are through the Act of Parliament in 1987, we are a regulator, but we are very proud to tell that we are a today facilitator of engineering education, management education, design education, diploma education. ಎಲ್ಲ ಈ ದಿನ 14,000 ಸಂಸ್ಥೆಗಳು AICTE ಇಂದ ಎವ್ರಿ ಇಯರ್ ಅಪ್ರೂವಲ್ ತೊಗೊಳುತ್ತೆ. ಸೊ ಇದನ್ನು ನಾವು ಫಿಸಿಕಲಿ ಮಾಡಿ ಅವ್ರನ್ನೆಲ್ಲ ಕರೆದ್ರೆ ಎಷ್ಟು ತೊಂದರೆ ಆಗುತ್ತೆ ಯೋಚನೆ ಮಾಡಿ. ಅದು ಇವಾಗ ನಾವು ಈ ಎಲ್ಲ ರೀಜನಲ್ ಆಫೀಸ್ಗಳನ್ನು ಕ್ಲೋಸ್ ಮಾಡಿಬಿಟ್ಟು ಅಂದರೆ ಆ ಸಂಪರ್ಕವನ್ನು ಸಮನ್ವಯತೆ ಮಾಡೋದ್ರಲ್ಲಿ ಒಂದು ಶ್ರೇಷ್ಠತೆ ಕೆಲಸ ಮಾಡಿದ್ದೀವಿ 2 ವರ್ಷದಲ್ಲಿ. ಎಲ್ಲವನ್ನು ಡಿಜಿಟಲೀಕರಣ ಮಾಡಿ ಡಿಜಿಟಲಿ ನಾವು ವಿ ಆರ್ ಡೆಲಿವರಿಂಗ್ ದಿ ಅಪ್ರೂವಲ್. ದಿಸ್ ವಿಲ್ ಬಿ ಎ ಲ್ಯಾಂಡ್ಮಾರ್ಕ್ ಫಾರ್ ಎನಿ ಕಂಟ್ರಿ ಫಾರ್ ದಟ್ ಮ್ಯಾಟರ್. See, India is today known for digital public infrastructure. Yes. ನಮ್ಮ ಆಧಾರ್ ಬೇಸ್ಡು UPI ಆಗಿ ಅದೆಲ್ಲವನ್ನು ನೋಡಿದರೆ ನಾವು ಫಸ್ಟ್ ಗೌರ್ಮೆಂಟಲ್ಲಿ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಫಸ್ಟು ಇಂಜಿನಿಯರಿಂಗ್ ಎಜುಕೇಷನಲ್ಲಿ ಮಾಡಿ ತೋರಿಸಿದ್ದೀವಿ. ಈಗ ಬೇರೆ ರೆಗ್ಯುಲೇಟರ್ಸನ್ನು ನಾವು ಮಾಡಿರೋದನ್ನು ಹೇಗೆ ಮಾಡಿದ್ದಾರೆ ಇವರು, ಇನ್ಸ್ಪೆಕ್ಷನ್ಸ್ ಆಗಲ್ಲ, ಲೈವ್ ಹೇಗೆ ಮಾಡ್ತಾರೆ, ಅದನ್ನೆಲ್ಲವನ್ನು ಮಾದರಿಯಾಗಿ ತಗೊಂಡಿದ್ದಾರೆ ದೇಶದಲ್ಲಿ. ಖಂಡಿತ ಅದು ಭಾಳ ನನಗೆ ಖುಷಿ ಕೊಡುತ್ತೆ, ಹೆಮ್ಮೆಯ ಒಂದಿದು. ಆದರೆ ಯಾವುದೇ ಒಂದು ಪಯಣ ಸವಾಲುಗಳಿಲ್ಲದೆ ಆಗೋದಿಲ್ಲ. ಹೌದು. ಸೊ ಸಾಧನೆ ಅನ್ನೋದು ಒಂದು ಮೇರು ಶಿಖರ ಇದ್ದರೆ ಅನುಕೂಲ ಅನ್ನುವಂಥ ಪರಿಸ್ಥಿತಿ ಎದುರಾಗುತ್ತೆ, ಪ್ರತಿಕೂಲ ಪರಿಸ್ಥಿತಿಗಳು ಎದುರಾಗುತ್ತೆ. ಏನೆಲ್ಲ ಸವಾಲುಗಳು ನೀವು ಕಂಡ್ರಿ ಆ ಒಂದು ಸಮಯದಲ್ಲಿ? ಯಾಕಂದರೆ ತಾಂತ್ರಿಕ ಶಿಕ್ಷಣವನ್ನು ನೀವು ಪಡ್ಕೊಂಡ್ರು, ಅದರಲ್ಲಿ ಇಂದು ಅನರ್ಘ್ಯ ರತ್ನದಂತೆ ಮಿಂಚಿದ್ರು. ಆಗಿನ ಸಮಯದಲ್ಲಿ ತಾಂತ್ರಿಕತೆ ಅಷ್ಟು ಮುಂದುವರೆದಿರಲಿಲ್ಲ. ಡಿಜಿಟಲೀಕರಣ ಆಗಿರಬಹುದು, ತಾಂತ್ರಿಕತೆ ಇರಬಹುದು, ಮೀಡಿಯಾ ಇರಬಹುದು, ಇವು ಒಂದು ಕರೆ ಮಾಡಲಿಕ್ಕೂ, ಒಂದು ಪತ್ರ ಬರೀಲಿಕ್ಕೂ, ಸಂಪರ್ಕಕ್ಕೂ ಒಂದು ಸೇತುವೆಯನ್ನು ಹುಡುಕ್ತಾ ಇದ್ರಿ. ಏನು ಸವಾಲುಗಳು ಇತ್ತು ವೃತ್ತಿ ಬದುಕಿನಲ್ಲಿ? ನಾವುಗಳು ಓದಬೇಕಾದ್ರೆ ನಮಗೆ ನಮ್ಮ ಊರಿನ ದಾವಣಗೆರೆಯಿಂದ ದೂರದಲ್ಲಿರುವಂತಹ ಏನೂ ಪರಿಚಯ ಇರಲಿಲ್ಲ, ಅದು ಗೊತ್ತೂ ಆಗ್ತಾ ಇರಲಿಲ್ಲ. ಯಾಕಂದರೆ ಈ ಥರ ಇಂಟರ್ನೆಟ್ಟು, ಇಮೇಲು, ವರ್ಲ್ಡ್ ವೈಡ್ ವೆಬ್ಬು, ಇವಾಗಂತೂ AI ಡಿಜಿಟಲೀಕರಣ ಯಾವುದೂ ಇಲ್ಲದೆ ಇರೋ ಕಾಲದಲ್ಲಿ ನಾವುಗಳು ಓದ್ತಾ ಇದ್ದೀವಿ. ನಾವುಗಳು ಓದಬೇಕಾದ್ರೂ ಅಷ್ಟೇ, ನಮ್ಮಲ್ಲಿ ಟೀಚರ್ಸು ಆಗಲಿ, ನಮ್ಮ ಕಾಲೇಜ್ ಆಗಲಿ, ಅದೇ ಒಂದು ಲೋಕ ನಮಗೆ. ಆ ಲೋಕದಿಂದ ಹೊರಗಡೆ ಏನಿದೆ ಅಂತ ಗೊತ್ತಾಗ್ತಾನೆ ಇರಲ್ಲ. ಈ ದಿನ ಸೋಷಿಯಲ್ ಮೀಡಿಯಾದಿಂದ ನಮಗೆ ಎಷ್ಟು ವಿಷಯಗಳು ಅರ್ಥವಾಗುತ್ತೆ, ಅದೆಲ್ಲ ಇರಲಿಲ್ಲ. ನಾನು ಒಂದು ವಿಷಯ ಹೇಳಬೇಕು ಅಂದರೆ ನಿಮಗೆ, ಕೆನಡಾದಲ್ಲಿ ನಾನು ಹೋದಾಗ ಓಕೆ, ಅಲ್ಲಿಂದ ನಮ್ಮ ತಂದೆ ತಾಯಿಗೆ ನಾನು ಮಾತಾಡಬೇಕು ಅಂದರೆ ಅವರುಗಳು ಅವಾಗ ಬಂದಿದ್ದು STD ISTD ಬೂತ್ಗಳಿತ್ತು, ಜ್ಞಾಪಕ ಎಲ್ಲೋ ಗೊತ್ತಿಲ್ಲ. ಮನೆಗಳಲ್ಲಿ ಫೋನ್ ಇರ್ತಾ ಇರಲಿಲ್ಲ. ಸೊ ಅವರು ಪೋಸ್ಟ್ ಆಫೀಸಲ್ಲಿ ಬಂದು ಕಾಯ್ತಾ ಇರಬೇಕು ಹಳ್ಳಿಯಲ್ಲಿ. ನಾನು ಅಲ್ಲಿಂದ ಫೋನ್ ಮಾಡಿದಾಗ ಎಷ್ಟೋ ಗಂಟೆಗಟ್ಟಲೆ ಸಿಗ್ತಾನೇ ಇರಲಿಲ್ಲ. ಸೊ ಈ ಪರಿಸ್ಥಿತಿಯಲ್ಲಿ ನಾವು ಪತ್ರಗಳನ್ನು ಬರೀತಾ ಈ ಕಾಂಟ್ಯಾಕ್ಟನ್ನು ಇಟ್ಕೊಂಡು 8 ವರ್ಷ ಕಳೆದಿದ್ವಿ. ಅದು ಈಗಿನ ಮಕ್ಕಳಿಗೆ ಅದು ಅರ್ಥ ಆಗೋದಿಲ್ಲ. ಯಾಕೆಂದರೆ ಈ ದಿನ ಮಕ್ಕಳಿಗೆ ಅವರಿಗೆ ಬೆರಳಂಚಿನಲ್ಲಿ ಇನ್ಫಾರ್ಮೇಷನ್ನು, ಟೆಕ್ನಾಲಜಿ, ಆ್ಯಂಡ್ ದೇ ಆರ್ ಆಲ್ಸೋ ವೆರಿ ಕನ್ವರ್ಸೆಂಟ್ ವಿತ್ ದಟ್. ನಾವುಗಳು ಇನ್ನೂ ಯೂಸ್ ಮಾಡಲಿಕ್ಕೆ ಸ್ವಲ್ಪ ಹೆಸಿಟೇಟ್ ಮಾಡ್ತೀವಿ. ಬಟ್ ಕೋವಿಡ್ ಅನ್ನೋದು ಒಂದು ರೋಗ ನಮ್ಮನ್ನು ಈ ಡಿಜಿಟಲೀಕರಣಕ್ಕೆ ಉತ್ತುಂಗಕ್ಕೆ ತಗೊಂಡು ಪುಷ್ ಮಾಡ್ತು. ಯಾಕೆಂದರೆ ಎಲ್ಲರೂ ವಿ ಅಡಾಪ್ಟೆಡ್ ಟು ದ ನ್ಯೂ ವರ್ಲ್ಡ್ ಆರ್ಡರ್ ಆಫ್ ಯೂಸಿಂಗ್ ಟೆಕ್ನಾಲಜಿ and having Zoom calls, having ಫೋನಲ್ಲಾಗಲಿ ಎಲ್ಲನೂ ಈಗ ಮನೆಯಿಂದ ಕೆಲಸ ಮಾಡೋದಾಗಲಿ, ಇದೆಲ್ಲನೂ ಹೊಸದಾಗಿ ಬಂತು ನಮಗೆ. ಮುಂಚೆ ಎಲ್ಲ ಆಲ್ ವರ್ಚುವಲ್ ಮೀಡಿಯಾ ಆ್ಯಂಡ್ ಆಲ್ ದೀಸ್, ಈ ವಿಷಯಗಳಲ್ಲಿ ನಾವುಗಳು ತುಂಬ ಕಷ್ಟಪಟ್ಟಿದ್ವಿ ನಮ್ಮ ಕಾಲದಲ್ಲಿ. ಈಗಿನ ಕಾಲ ಇದು ಒಂಥರ ಅಮೃತ ಕಾಲ ಅಂತಲೇ ಹೇಳ್ಬೋದು ನಾವು.
ಯಾಕೆಂದರೆ ಇವತ್ತು ಟೆಕ್ನಾಲಜಿ ಎಷ್ಟು ಎಲ್ಲರಿಗೂ ಮೆನಿ ಅವೆನ್ಯೂಸನ್ನು ಕ್ರಿಯೇಟ್ ಮಾಡಿದೆ ಅಂದರೆ ನಮಗೆ ಆಶ್ಚರ್ಯ ಆಗುತ್ತೆ ಇವತ್ತಿನ ದಿನ ನೋಡಿದ್ರೆ. ಓಕೆ, ನಾವು ಇಲ್ಲೇ ಕೂತ್ಕೊಂಡಿರಲಿ, ಈಗ ಬೆಂಗಳೂರಲ್ಲೇ ಇದ್ದೀವಿ ಇವತ್ತು, ಬಟ್ ಅಮೇರಿಕಾದಲ್ಲಿ ಇದ್ದ ಹಾಗೆ ಕೆಲಸ ಮಾಡ್ಬೋದು ನೀವು. ಆ ರೀತಿಯ ಒಂದು ವಾತಾವರಣ ಸೃಷ್ಟಿಯಾಗಿದೆ ಈ ಟೆಕ್ನಾಲಜಿ ಡಿಸ್ರಪ್ಷನಿಂದ. ಪರ್ಟಿಕ್ಯುಲರ್ಲಿ ಈಗಂತೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಡೇಟಾ ಸೈನ್ಸು, ಇವೆಲ್ಲ ಸೈಬರ್ ಸೆಕ್ಯುರಿಟಿ, ಇವೆಲ್ಲ ಏರಿಯಾಸಲ್ಲಿ ಎಷ್ಟು ಉತ್ತುಂಗದಲ್ಲಿ ಭಾರತದ ಸೈಂಟಿಸ್ಟ್ಗಳು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅದರಿಂದ ನಮಗೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಇದರ ಅನುಕೂಲಗಳನ್ನು ನಮ್ಮ ಯಂಗರ್ ಜನ್ರೇಷನ್ಗಳು ತುಂಬ ಯೂಸ್ ಮಾಡ್ಕೋಬೇಕು. ಅದು ವೆರಿ ಇಂಪಾರ್ಟೆಂಟ್ ಅಂತ ಅನಿಸ್ತಾ ಇದೆ. AI ಅಂದಾಕ್ಷಣ ನನಗೆ ಅದೇ ಪ್ರಶ್ನೆ ಕೇಳೋದಿತ್ತು. ಇತ್ತೀಚಿನ ದಿನಗಳಲ್ಲಿ AI ಮೊದಲು ಬೂಮ್ ಆದಾಗ ಎಲ್ಲರಿಗೂ ಸಾಕಷ್ಟು ಒಂದು ಕ್ಯೂರಿಯಾಸಿಟಿ ಇತ್ತು. ಈಗ ಕ್ಯೂರಿಯಾಸಿಟಿಗಿಂತ ಜಾಸ್ತಿ ಅದರಿಂದ ಏನಾದರೂ ತೊಂದರೆಗಳಾಗುತ್ತೇನೋ, ಕೈಯಲ್ಲಿರೋ ಒಂದು ಕೆಲಸವನ್ನು ಕಳ್ಕೊಳ್ತೀವೋ ಅನ್ನುವಂಥ ಆತಂಕಗಳು ಹೆಚ್ಚಾಗಿದೆ. AI ಕುರಿತಾಗಿ ಯು ಆರ್ ಎನ್ ಅಥಾರಿಟಿ ಟು ಸ್ಪೀಕ್. ಈ ಕುರಿತಾಗಿ ಏನು ಹೇಳಿ ಬಯಸ್ತೀರಾ? ಇದರಿಂದ ಆತಂಕಕಾರಿ ಇದೆಯಾ? ಫ್ಯೂಚರ್ ಡೇಸ್ ಇದೆಯಾ? ಎನಿ ಟೆಕ್ನಾಲಜಿ, ವೆದರ್ ಇಟ್ ಈಸ್ ನ್ಯೂಕ್ಲಿಯರ್ ಟೆಕ್ನಾಲಜಿ, ಅಟಾಮಿಕ್ ಎನರ್ಜಿ ಟೆಕ್ನಾಲಜೀಸ್, ಹ್ಯಾಸ್ ಗುಡ್ ಥಿಂಗ್ಸ್ ಆ್ಯಂಡ್ ಬ್ಯಾಡ್ ಥಿಂಗ್ಸ್. ಅದೇ ಥರವೇ AI ಭಾಳ ಒಳ್ಳೆಯ ಕಾರ್ಯಗಳು ಆಗುವಂಥ ಸಮಯದಲ್ಲಿ ನಾವು ಬರೀ ನೆಗೆಟಿವನ್ನ ಇಟ್ಕೊಂಡು ಮುಂದೆ ಹೋದರೆ ಕೆಲಸಗಳಾಗೋದಿಲ್ಲ. ಸೊ ಅದಕ್ಕೇ ಮೊನ್ನೆ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸಲ್ಲಿ ನಮ್ಮ ಭಾರತದ ಪ್ರಧಾನಿಗಳು ಆ್ಯಂಡ್ ಫ್ರಾನ್ಸ್ನ ಪ್ರಧಾನಿಗಳು ಒಂದು ಡಿಸಿಷನ್ ತೊಗೊಂಡ್ರು. ಅಲ್ಲಿ ಏನು ಅಂದರೆ, ವಿ ವಿಲ್ ನಾಟ್ ಹ್ಯಾವ್ ಗಾರ್ಡ್ ರೈಲ್ಸ್ ಟು AI ರಿಸರ್ಚ್ ಆ್ಯಂಡ್ ಇನೋವೇಷನ್. ಯಾಕೆಂದರೆ ಈ ಗಾರ್ಡ್ ರೈಲ್ಸ್ ಹಾಕ್ಕೊಂಡ್ರೆ ಇದಕ್ಕೆ ಯೂಸ್ ಮಾಡಬಾರ್ದು ಅಂದಾಗ ನಮ್ಮ ಇನೋವೇಷನ್ ಆ್ಯಕ್ಟಿವಿಟೀಸನ್ನು ಕಮ್ಮಿ ಆಗ್ತಾ ಹೋಗುತ್ತೆ. ಆದ್ದರಿಂದ ನಾವು AI ಭಾಳ ಫ್ರೀಯಾಗಿ ಯೂಸ್ ಮಾಡಲಿಕ್ಕೆ ಎಲ್ಲ ಏರಿಯಾದಲ್ಲಿ ಬಿಡಬೇಕು. ಏಕೆಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ದರ್ ಇಸ್ ನಥಿಂಗ್ ಆರ್ಟಿಫಿಷಿಯಲ್ ಅಬೌಟ್ ಇಟ್. ಇಟ್ ಈಸ್ ಅನ್ ಆಗ್ಮೆಂಟೆಡ್ ಇಂಟೆಲಿಜೆನ್ಸ್. It is an augmented intelligence. There is nothing artificial about it. So it's an augmented. This is always above any human intelligence because it's a collective intelligence. Collective wisdom. It's a collective wisdom. Yes. What is relevant today, tomorrow, and future also. This tool will tell us. So today, artificial intelligence ಬಗ್ಗೆ ನಾನು ಒಂದು ಪುಸ್ತಕ ಬರೆದಿದ್ದೇನೆ. ಇಟ್ಸ್ ಕಾಲ್ಡ್ ರೋಡ್ ಅಹೆಡ್ 2.0. 750 ಪುಟದ 2 ವಾಲ್ಯೂಮನ್ನು ರೋಡ್ ಅಹೆಡ್ 2.0 ಅಂತ ಒಂದು ಪುಸ್ತಕದಲ್ಲಿ ಹೇಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಎಲ್ಲ ಏರಿಯಾಸನ್ನು ಟಚ್ ಮಾಡುತ್ತೆ, ವೆದರ್ ಇಟ್ ಈಸ್ ಇಂಜಿನಿಯರಿಂಗ್, ಮೆಡಿಸನ್ ಆ್ಯಂಡ್ ಅಗ್ರಿಕಲ್ಚರ್, ಓಕೆ, ಆ್ಯಂಡ್ ಈವನ್ ಬ್ಯೂಟಿಷಿಯನ್ಸ್, ಹೌ ಒನ್ ಕ್ಯಾನ್ ಯೂಸ್ ದಿ AI ಅನ್ನೋದನ್ನು ಕವರ್ ಮಾಡಿದ್ದೀವಿ. ಇದನ್ನು ರೋಡ್ ಅಹೆಡ್ 2.0 ಅಂತ ಯಾಕೆ ಬರದೆ ಅಂದರೆ, ರೋಡ್ ಅಹೆಡ್ ಅನ್ನೋದ ಪುಸ್ತಕವನ್ನು ಬಿಲ್ ಗೇಟ್ಸ್ ಅವರು 1995ರಲ್ಲಿ ವರ್ಲ್ಡ್ ವೈಡ್ ವೆಬ್ಬು ಇಮೇಲ್ ಬಂದಾಗ ಬರೆದಿದ್ರು. ಅದನ್ನು ನೋಡಿಬಿಟ್ಟು ನಾವೇನು ಮಾಡಿದ್ವಿ, ಐ ಥಿಂಕ್ ಈ AI ಯುಗದಲ್ಲಿ ಇಷ್ಟು ಡಿಸ್ರಪ್ಷನ್ ಆಗುತ್ತೆ. ಅವರು ಅವತ್ತಿನ ದಿನ ಏನು ಹೇಳಿದರು ಬಿಲ್ ಗೇಟ್ಸ್ ಅವರು, ಅದೆಲ್ಲನೂ ನಿಜವಾಗಿದೆ. ಹೇಗೆ ವರ್ಲ್ಡ್ ವೈಡ್ ವೆಬ್ಬು ಇಮೇಲ್ಗಳು ನಮಗೆ ಎಷ್ಟು ಅನುಕೂಲಕರವಾಗಿ. ಇಮೇಲ್ ಈಗ ಏನಾಗಿದೆ ಅಂದರೆ, ನಾವು ಪತ್ರಗಳನ್ನು ಬರೆಯೋದನ್ನೇ ನಿಲ್ಲಿಸ್ಬಿಟ್ಟಿದ್ದೀವಿ. ಯಾಕೆಂದರೆ ಎಲ್ಲ ಇಮೇಲಲ್ಲಿ ಆಗೋಗುತ್ತೆ. ಈಗ SMS, ವಾಟ್ಸಪ್ಪು ಎಲ್ಲ ಬಂದುಬಿಟ್ಟಿದೆ. ಅದೇ ರೀತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಇನ್ನು 5ರಿಂದ 10 ವರ್ಷದಲ್ಲಿ ನಾವು ಏನೇನು ಸಾಧ್ಯವಿಲ್ಲ ಅಂತ ಅಂದ್ಕೊಂಡಿದ್ವೋ ಅದೆಲ್ಲವನ್ನು ಸಾಧ್ಯ ಮಾಡಲಿಕ್ಕೆ ತೋರಿಸುತ್ತೆ. ಆದ್ದರಿಂದ ಈ ಪುಸ್ತಕಗಳು ಎರಡು ಅಮೆಝಾನಲ್ಲಿ ಅವೈಲಬಿಲಿಟಿ ಇದೆ. ರೋಡ್ ಅಹೆಡ್ 2.0 ಕವರ್ಸ್ ಎವ್ರಿ ಏರಿಯಾ. 750 ಪೇಜ್ ಬರೆದಿದ್ದೀವಿ. ಇದು ಒಂದು ಇಮ್ಯಾಜಿನಿಯರಿಂಗ್ ಅಂತಲೇ ಹೇಳ್ಬೋದು ನಾವು. ಹೌ ಒನ್ ಕ್ಯಾನ್ ಇಮ್ಯಾಜಿನ್ ದಟ್ ಕುಡ್ ಬಿ ಡನ್. It is a doable. This is a phenomenal technology, and there are negatives about it. You already seen deep fakes. ನಿಮ್ಮ ವಾಯ್ಸಿಂದ ನಾನು ಬೇರೆಯವರ ವಾಯ್ಸಲ್ಲಿನೂ ರೆಕಾರ್ಡ್ ಮಾಡಿ ತೋರಿಸ್ಬೋದು. ಮೋಸ ಮಾಡಲಿಕ್ಕೆ ಭಾಳ ಅವೆನ್ಯೂಗಳಿದೆ. ಆದರೆ ಅದನ್ನು ಪಾಸಿಟಿವ್ ಆಗಿ ಯೂಸ್ ಮಾಡಬೇಕು. ಯಂಗರ್ ಜನ್ರೇಷನ್ಗೆ ನಾನು ಅಪೀಲ್ ಏನು ಅಂದರೆ, ಯು ಟೇಕ್ ಪಾಸಿಟಿವ್ steps so that whatever technologies you develop using AI will be beneficial to the mankind. ಒಂದು ಕುಗ್ರಾಮದಲ್ಲಿ ಬೆಳೆದರೂ ಕೂಡ ಬೆಂಗಳೂರು ಎಲ್ಲಿದೆ ಅಂತ ಅರಿಯದ ಒಂದು ಯುವಕ ಇಂದು ನಮ್ಮ ಕಾಶ್ಮೀರವನ್ನು ಭಾರತಕ್ಕೆ ಸಂಪರ್ಕ ಸೇತುವೆ ಆಗುವಂಥ ಒಂದು ರಿವರ್ ಬ್ರಿಡ್ಜ್ನ, ಚೆನಾಬ್ ನದಿಯ ಒಂದು ರಿವರ್ ಬ್ರಿಡ್ಜ್ನ ನೀವು ನೀಡಿದ್ದೀರಾ. ಇದು ವಿಶ್ವಮಾನಸಕ್ಕೆ ನಿಮ್ಮಿಂಥ ಅನೇಕ ಇಂಜಿನಿಯರ್ಗಳ ಒಂದು ಕೊಡುಗೆ. ಅದರಲ್ಲಿ ನೀವು ಪ್ರಮುಖ ಪಾತ್ರವಾಗಿ ಸಲಹೆಗಾರರಾಗಿ 1.5 ದಶಕಕ್ಕೂ ಮೀರಿದಂಥ ನಿಸ್ವಾರ್ಥ ಸೇವೆಯನ್ನು ನೀವು ನೀಡಿದ್ದೀರಾ. ಈ ಕುರಿತಾಗಿ 1-2 ಮಾತುಗಳನ್ನು ಹೇಳ್ಕೊಡೋದಾದರೆ ಏನು ಹೇಳಿ ಬಯಸ್ತೀರಾ? ಏನೆಲ್ಲ ಸವಾಲುಗಳಿತ್ತು, ಹೇಗೆ ನಡೀತು ಈ ಒಂದು ಕಾರ್ಯಕ್ರಮ? ಇದು ಚಿನಾಬ್ ಬ್ರಿಡ್ಜು
ಎಲ್ಲಿ ಈಗ ಅದು ಕಟ್ಟಿ ಈಗ ಟ್ರೈನ್ ಮೂವ್ ಆಗ್ತಾ ಇದೆಯೋ ಆ ಜಾಗ ಹೋಗಲಿಕ್ಕೆ ತುಂಬ ಭಾಳ ಕಷ್ಟ. ಇದು ಯಂಗೆಸ್ಟ್ ಮೌಂಟೇನ್ಸ್ ಆಫ್ ದಿ ವರ್ಲ್ಡ್ ಹಿಮಾಲಯಾಸದಲ್ಲಿ ಸಿಚುವೇಟನ್ ಆಗಿದೆ. ಆ ಜಾಗಕ್ಕೆ ಹೋಗೋದೇ ಒಂದು ದೊಡ್ಡ ಕಷ್ಟ. ಓಕೆ, ನಾನು 2005 ಜನವರಿನಲ್ಲಿ ಫಸ್ಟ್ ಟೈಮು ಅಫ್ಘಾನ್ಸ್ ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್ ಅವರ ಇನ್ವಿಟೇಷನ್ ಮೂಲಕ ಅಲ್ಲಿಗೆ ಕನ್ಸಲ್ಟೆಂಟಾಗಿ ಮೊದಲ ಬಾರಿ ಅಲ್ಲಿಗೆ ಹೋದಾಗ ಅಲ್ಲಿ ಹೇಗೆ ಆ ಬ್ರಿಡ್ಜ್ ಲೊಕೇಶನ್ಗೆ ಹೋಗೋದೇ ಒಂದು ದೊಡ್ಡ ಕೆಲಸ. ಯಾಕೆಂದರೆ ನದಿಯಲ್ಲಿ ಹೋಗಿ 500 ಮೀಟರ್ ಮೇಲೆ ನಾವು ಟ್ರೆಕ್ಕಿಂಗ್ ಮಾಡಬೇಕು. ಅಲ್ಲಿ ಹೋದಾಗ ಈ ದಿನ ನಾವು ಅಲ್ಲಿ ಹೋಗಿ ನೋಡಿದರೆ ರಸ್ತೆಗಳಾಗಲಿ, ರೋಡ್ ಆಗಲಿ, ರೈಲ್ ಆಗಲಿ ನೋಡಿದರೆ ತುಂಬ ಆಶ್ಚರ್ಯಕರವಾಗಿದೆ. ಆ ಎತ್ತರದಲ್ಲಿ ರಫ್ ಟೆರೇನ್, ಒಂದು ವಿಂಡ್ ಸ್ಪೀಡ್ ವೆರಿ ಹೈ, is earthquakes are also happening at a very, very frequently, landslides are there. This is a very, very, very difficult terrain, and which is the youngest mountains of the world, that means rocks are also very soft, fractured, fissured, dolomitic rocks, cavities are there in the rocks. In such place, how to build a bridge and their foundation. So ನಾನು ಸಾವಿರಾರು ಇಂಜಿನಿಯರ್ಗಳು ಕೆಲಸ ಮಾಡಿದ್ದಾರೆ ಈ ಪ್ರಾಜೆಕ್ಟಲ್ಲಿ. ನನ್ನ ಒಂದು ಎಕ್ಸ್ಪರ್ಟೀಸ್ ಏನು ಅಂದರೆ ಜಿಯೋಟೆಕ್ನಿಕಲ್ ಇಂಜಿನಿಯರಿಂಗ್, ಫೌಂಡೇಶನ್ಸು, ಸ್ಲೋಪ್ ಸ್ಟೆಬಿಲಿಟಿ, ಹೌ ಟು ಅಪ್ರೋಚ್, ಹೌ ಟು ಕ್ರಿಯೇಟ್ ಎ ಸ್ಟೇಬಲ್ ಸ್ಲೋಪ್ ಆ್ಯಂಡ್ ಆಲ್ಸೋ ಪುಟ್ ದಿ ಫೌಂಡೇಶನ್ಸ್ ಆಫ್ ದಿ ಆರ್ಚ್ ಬ್ರಿಡ್ಜ್ ಆನ್ ದ್ಯಾಟ್ ಪ್ಲೇಸ್, ಸೊ ದ್ಯಾಟ್ ದ ಸ್ಟ್ರಕ್ಚರ್ ಇಸ್ ವೆರಿ ತೂಕದ ಕ್ಷಮತೆಯನ್ನು ಅದು ಸ್ಟ್ರಕ್ಚರ್ ಇಸ್ ವೆರಿ ಸ್ಟೇಬಲ್. ಟುಡೇ ಇವತ್ತೇನಾಗಿದೆ ಅಂದರೆ ನಾವು ಬ್ರಿಡ್ಜನ್ನು ನೋಡಿ ಖುಷಿ ಪಡ್ತೀವಿ. ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ 2-2.5 ವರ್ಷ ತೊಗೊಂಡ್ರು. ಬಟ್ ಫೌಂಡೇಶನ್ನು ಸ್ಲೋಪ್ ಸ್ಟೆಬಿಲಿಟಿ ಮಾಡಲಿಕ್ಕೆ 15-17 ವರ್ಷಗಳು ಆಗಿದೆ. ಅಂದರೆ ನೀವು ಈಗ ಯೋಚನೆ ಮಾಡ್ಬೋದು, ಜಿಯೋಟೆಕ್ನಿಕಲ್ ಇಂಜಿನಿಯರಿಂಗ್ ಜಾಬ್ ಇಸ್ ಬಿಗ್ಗರ್, ಲಾಂಗರ್ ಆ್ಯಂಡ್ ವೆರಿ ಡಿಫಿಕಲ್ಟ್ ಜಾಬ್ ಇನ್ ದಟ್ ಪ್ರಾಜೆಕ್ಟ್. ಸೊ ಟುಡೇ ಐ ಆಮ್ ವೆರಿ ಹ್ಯಾಪಿ ಟು ಸಿ ಎ ಬ್ಯೂಟಿಫುಲ್ ಬ್ರಿಡ್ಜ್ ಕನೆಕ್ಟಿಂಗ್ ದಿ ಕ್ರೌನ್ ಜ್ಯುವೆಲ್ ಆಫ್ ಅವರ್ ಕಂಟ್ರಿ, Jammu and Kashmir. What it will bring is, people to people contact. ಕಲ್ಚರಲ್ ಎಕ್ಸ್ಚೇಂಜ್. ಇವನ್ AICT ಇಂದ ನಾವು ಒಂದು ಪ್ರೈಮ್ ಮಿನಿಸ್ಟರ್ ಸ್ಪೆಷಲ್ ಸ್ಕಾಲರ್ಶಿಪ್ ಸ್ಕೀಮ್ ಅಂತ ಜಮ್ಮು ಕಾಶ್ಮೀರ್ ಮತ್ತು ಲಡಾಖ್ ಮಕ್ಕಳಿಗೆ ಅವರನ್ನು ಅಲ್ಲಿಂದ ಕರ್ಕೊಂಡು ಬಂದು ನಮ್ಮ ಇಂಜಿನಿಯರಿಂಗ್ ಕಾಲೇಜಸಲ್ಲಿ, ಬೆಂಗಳೂರು ಆಗಿರ್ಬೋದು, ಚೆನ್ನೈ ಆಗಿರ್ಬೋದು, ಇನ್ನೂ ಸಣ್ಣ ಊರುಗಳಲ್ಲಿ ಇರೋ ಇಂಜಿನಿಯರಿಂಗು, ಡಿಪ್ಲೊಮೊ, ಮೆಡಿಕಲ್ಲು, ಡೆಂಟಲ್ ಕಾಲೇಜುಗಳಿಗೆ ಅವರಿಗೆ ಸ್ಕಾಲರ್ಶಿಪ್ ಕೊಟ್ಟು PM-SSS ಅಂತ ಒಂದು ಪ್ರಾಜೆಕ್ಟನ್ನು ಮಾಡ್ತಾಯಿದ್ದೀವಿ. ಈಗ ಈ ಮಕ್ಕಳು ಎಲ್ಲ ಬಹಳ ಜನ, 5,000 ಮಕ್ಕಳು ಬೇರೆ ಬೇರೆ ದೇಶದ, ನಮ್ಮ ಭಾರತ ದೇಶದ ಬೇರೆ ಬೇರೆ ಕಾಲೇಜುಗಳಲ್ಲಿ ಓದ್ತಾ ಇದ್ದಾರೆ, ಬೇರೆ ಬೇರೆ ರಾಜ್ಯಗಳಲ್ಲೂ ಇದ್ದಾರೆ. ಇವರುಗಳೆಲ್ಲ ಈಗ ಹೋಗಿ ಮನೆಗೆ ಹೋಗಿ ಅವರ ತಂದೆ ತಾಯಿಗಳನ್ನ ಮೀಟ್ ಮಾಡಲಿಕ್ಕೆ ಒಂದು ಸಂಪರ್ಕ ಸೇತುವೆಯಾಗಿ ಮಾರ್ಪಟ್ಟಾಗಿದೆ. ಇದರ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅಂದರೆ, ಇದು ದಿಸ್ ಈಸ್ ಓನ್ಲಿ ಒನ್ ಬ್ರಿಡ್ಜ್ ಸರ್. ದೇರ್ ಆರ್ ಮೆನಿ ಬ್ರಿಡ್ಜಸ್, ಮೆನಿ ಟನಲ್ಸ್ ಇನ್ ಜಮ್ಮು, ಉಧಂಪುರ್, ಜಮ್ಮು, ಶ್ರೀನಗರ್ ಆ್ಯಂಡ್ ಬಾರಾಮುಲ್ಲಾ ಲಿಂಕ್, USBRL ಲಿಂಕ್ ಅಂತ ಕರೀತಾರೆ ಇದನ್ನು. ಆದರೆ ಈ ಚಿನಾಬ್ ಬ್ರಿಡ್ಜು highest elevated rail bridge, and it is a very difficult terrain, and it is the key component of the entire railway line between Jammu, Udhampur, Srinagar and Baramulla. ಸೊ ಇವತ್ತಿನ ದಿನ ನಾವು ಈ ಟ್ರೈನ್ಗಳು ಮೂವ್ಮೆಂಟ್ ಮಾಡಿದ್ದು ನೋಡಿದರೆ ಬಹಳ ಖುಷಿ ಆಗುತ್ತೆ. ಇದರ ಜೊತೆಗೆ ಇನ್ನೊಂದು, ನಿಮ್ಮ ಹೆಸರೇ ಹೇಳುವಂತೆ ಶ್ರೀರಾಮನು, ಪ್ರಭು ಶ್ರೀರಾಮನು ನಮ್ಮೆಲ್ಲ ಅಸಂಖ್ಯಾತ ಭಕ್ತಾದಿಗಳ ಪಾಲಿನ ಹೃದಯದಲ್ಲಿ ವಾಸಿಸ್ತಾನೆ. ಭಾರತದ ಆತ್ಮವೇ ಆಧ್ಯಾತ್ಮ ಅಂತ ನಾವು ನೋಡೋದೇ ಆದರೆ, ಇದರ ಒಂದು ಅಡಿಪಾಯದ ವ್ಯವಸ್ಥೆ, ಆ ನೀಲಿ ನಕ್ಷೆ, ಆ ಒಂದು ಆರ್ಕಿಟೆಕ್ಚರಲ್ ಮಾರ್ವಲ್ ಹಾಗೂ ಆ ವಿಸ್ಮಯದ ಕುರಿತಾಗಿ 1-2 ಮಾತುಗಳನ್ನು ಹೇಳೋದಾದರೆ, ಯಾಕಂದರೆ ಅದಕ್ಕೂ ನಿಮ್ಮದೇ ಒಂದು ಸಲಹೆಯನ್ನು ಅವರು ಪಡೆದಿದ್ದರು. ಸಾಕಷ್ಟು ನೀವು ಇದರ ಒಂದು ಕುರಿತು ರಿಸರ್ಚ್, ಸಂಶೋಧನೆಯನ್ನು ಮಾಡಿದ್ದೀರಾ. ಈ ಕುರಿತಾಗಿ 1-2 ಮಾತುಗಳಲ್ಲಿ ಏನಾದರೂ ಹೇಳೋದಾದರೆ? ಸರಿ, ನಾನು ಡೈರೆಕ್ಟ್ರು IIT ಗೌಹಾಟಿ ಡೈರೆಕ್ಟರ್ ಆಗಿದ್ದಾಗ ಶ್ರೀ ನೃಪೇಂದ್ರ ಮಿಶ್ರಾ ಅವರು, ಹೂ ಇಸ್ ದಿ ಚೇರ್ಮನ್ ಆಫ್ ದಿ ಕನ್ಸ್ಟ್ರಕ್ಷನ್ ಕಮಿಟಿ ಆಫ್ ದಿ ರಾಮ ಜನ್ಮಭೂಮಿ ಅಯೋಧ್ಯ ಟೆಂಪಲ್, ಅವರು ನನಗೊಂದು ಫೋನ್ ಮಾಡಿದರು. ನಾವು ಈಗ ಇಲ್ಲಿ ಮಾಡ್ತಾ ಇರೋ ಪೈಲ್ ಫೌಂಡೇಶನ್ಸ್ ಅಂದರೆ ಇಲ್ಲಿ ನಾವು ಮೆಟ್ರೋಗೆ ಮಾಡಿದ್ದೀವಲ್ಲ, ಅದೇ ಥರ ಪೈಲ್ ಫೌಂಡೇಶನ್ಗಳು ಕೆಲಸ ಮಾಡ್ತಾ ಇಲ್ಲ, ನಾವು ಅಂದ್ಕೊಂಡಂಗೆ ಕೆಲಸ ಮಾಡ್ತಾ ಇಲ್ಲ, ನಾವು ನಿಮ್ಮ ಎಕ್ಸ್ಪರ್ಟೀಸನ್ನು ಯೂಸ್ ಮಾಡಲಿಕ್ಕೆ ಇಷ್ಟಪಡ್ತೀವಿ ಅಂತ ಹೇಳಿದರು. ಇದು ಕೋವಿಡ್ ಸಮಯ. ನಾನು ಒಂದು ಮಾತು ಹೇಳಿದೆ ಅವರಿಗೆ, ಜಿಯೋಟೆಕ್ನಿಕಲ್ ಇಂಜಿನಿಯರಿಂಗ್ ಈಸ್ ಲೈಕ್ ಡಾಕ್ಟರಿಂಗ್ ದಿ ಗ್ರೌಂಡ್. ಅಂದರೆ ಡಾಕ್ಟರು ಹೇಗೆ ನಮ್ಮ ಮನುಷ್ಯನ ಬಾಡಿಯನ್ನು ನೋಡಿ ಮುಟ್ಟಿ ದೆನ್ ಆಮೇಲೆ ಅವನು ಔಷಧಿ ಕೊಡಲಿಕ್ಕೆ ಇಷ್ಟಪಡ್ತಾನೋ, ಅದೇ ಥರ ಜಿಯೋಟೆಕ್ನಿಕಲ್ ಇಂಜಿನಿಯರ್ ವಾಂಟ್ ಟು ಗೋ ಟು ದ ಸೈಟ್, ಲುಕ್ ಅಟ್ ವಾಟ್ ಈಸ್ ದೇರ್ ಆ್ಯಂಡ್ ದೆನ್ ಗಿವ್ ಎ ಸೊಲ್ಯೂಷನ್ ಟು ಇಟ್. ನಾನು ಇಮಿಡಿಯೇಟ್ಲಿ ನೃಪೇಂದ್ರ ಮಿಶ್ರಾ ಅವರು ನನಗೆ ಅಲ್ಲಿಗೆ ಹೋಗಲಿಕ್ಕೆ ಅನುಕೂಲ ಮಾಡಿಕೊಟ್ರು. ನಾನು ಡಿಸೆಂಬರ್ 2020
2020ರಲ್ಲಿ. ಅಂದರೆ ಪೀಕ್ ಕೋವಿಡ್ ಟೈಮಲ್ಲಿ ಅಯೋಧ್ಯೆಗೆ ಹೋದೆ. ಹೋಗಿ ಅದನ್ನು ನೋಡಿ ಆ ಜಾಗದಲ್ಲಿ ಅಲ್ಲಿ ಇರೋ ಡೀಟೇಲ್ಸ್ ಆಫ್ ಜಿಯೋಟೆಕ್ನಿಕಲ್ ಡೇಟಾ ಆಗಲಿ, ಜಿಯೋಫಿಸಿಕಲ್ ಡೇಟಾ ಆಗಲಿ ಎಲ್ಲ ನೋಡಿಬಿಟ್ಟು ವಾಪಸ್ ಬಂದ ಮೇಲೆ ನಾನೇ ಒಂದು ಸಪ್ರೇಟ್ ರಿಪೋರ್ಟ್ ಮಾಡಿ ಅವರಿಗೆ ತಲುಪಿಸ್ಕೊಟ್ಟೆ. ಆ ರಿಪೋರ್ಟಲ್ಲಿ ನಾನು ಏನು ಹೇಳಿದೆ ಅಂದರೆ, ಪೈಲ್ ಫೌಂಡೇಶನ್ಸ್ ಆರ್ ನಾಟ್ ಗೋಯಿಂಗ್ ಟು ವರ್ಕ್ ಇನ್ ದಿ ಸೊಲ್ಯೂಷನ್. ಎಂಟೈರ್ ಫೌಂಡೇಶನ್ಸ್ ಬಿಲೋ ದಿ ಟೆಂಪಲ್ ಹ್ಯಾಸ್ ಟು ಬಿ ಎಕ್ಸ್ಕವೇಟೆಡ್ stage wise and reconstructed with excellent material, okay, so that the temple foundation lies on the like a rock material. ಅಂದ್ರೆ ಯುಗ ಸಹಸ್ರಗಳು ಕಳೆದ್ರು ಅದು ಅದೇನು ಆಗಬಾರದು, 1000 ವರ್ಷಗಳಾದ್ರೂ ಆ ದೇವಸ್ಥಾನ ನಿಂತಿರಬೇಕು ಅಂತ ಹೇಳಿ ಬರೆದು ಕೊಟ್ಟೆ. ಆ ಕಮಿಟಿ ರಿಪೋರ್ಟನ್ನು ನಂದನ್ನು ತುಲನೆ ಮಾಡಿ ಕೊನೆಗೆ ನಮ್ಮ ಕಮಿಟಿ, ಟೆಂಪಲ್ ಕಮಿಟಿ, ನಾನು ಹೇಳಿದ್ದನ್ನು ತಗೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡಿ ಈ ದಿನ 14 ಮೀಟರ್ ದೇವಸ್ಥಾನದ ಕೆಳಗಡೆ ಎಕ್ಸ್ಕವೇಟ್ ಮಾಡಿ ಅಲ್ಲಿ ರೋಲ್ಡ್ ಕಾಂಕ್ರೀಟ್ ಅಂತ ಒಂದು ಫಿಲಪ್ ಮಾಡಿ ಈ ದಿನ ಅದು ಒಂದು ದೊಡ್ಡ ರಾಕ್ ಫಾರ್ಮೇಷನ್ ಥರ ಕ್ರಿಯೇಟ್ ಮಾಡಿಬಿಟ್ಟು ಅದರ ಮೇಲೆ ನಮ್ಮ ದೇವಸ್ಥಾನ ನಿಂತಿದೆ. ಅದರ ಮೇಲ್ಗಡೆ ಅದೇ ಇಲ್ಲೂ ಅಷ್ಟೇ. ಇಲ್ಲೂ ಏನು ಹೇಳಬೇಕು ಅಂದರೆ ನೋಡಿ, ಮೇಲ್ಗಡೆ ಟೆಂಪಲ್ಲು ಕಟ್ಟಲಿಕ್ಕೆ ಭಾಳ ಸಮಯ ಕಮ್ಮಿ ತೊಗೊಂಡು, ಬಟ್ ಫೌಂಡೇಶನ್ ಟ್ರೀಟ್ಮೆಂಟ್ ಇದೆಯಲ್ಲ ಅದು ಜಾಸ್ತಿ ಸಮಯ. ಅಂದರೆ ನೀವು ನಮಗೆ ಈ ದಿನ ಕಾಣೋದು ಮೇಲ್ಗಡೆ. ಸಿವಿಲ್ ಇಂಜಿನಿಯರಿಂಗ್ ಮಕ್ಕಳಿಗೆ ಏನು ಹೇಳ್ತಿದ್ದೀನಿ ಅಂದರೆ, ನಾವು ನೋಡ್ತಾ ಇರೋದು ಬ್ಯೂಟಿಫುಲ್ ಆಗಿ ಇರೋ ಸ್ಟ್ರಕ್ಚರ್ ಕಾಣ್ತಾ ಇದೆ, ಅದರಿಂದ ಖುಷಿಯಾಗಬೇಡಿ. ಅದರ ಕೆಳಗಡೆ ಏನು ಕೆಲಸ ಆಗಿದೆ, ಫೌಂಡೇಶನ್ ಇಂಜಿನಿಯರಿಂಗ್ ವಿಚ್ ಇಸ್ ಗಿವ್ಸ್ ಯು ಎ ವೆರಿ ಸ್ಟ್ರಾಂಗ್ ಫೌಂಡೇಶನ್ ಫಾರ್ ಎ ವೆರಿ ಲಾಂಗ್ ಟೈಮ್, ಐದರ್ ಫಾರ್ ದ ಟೆಂಪಲ್ ಆರ್ ಫಾರ್ ದ ಚಿನಾಬ್ ಬ್ರಿಡ್ಜ್, ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ ಕಾರ್ಯ ಮಾಡಿದ್ದಕ್ಕೆ ನನಗೆ ತುಂಬ ಸಂತೋಷ. ಈ ರೀತಿಯಾದಂತಹ ಅದೆಷ್ಟೋ ಮೈಲ್ ಸ್ಟೋನ್ ಪ್ರಾಜೆಕ್ಟ್ಸಲ್ಲಿ ನೀವು ಭಾಗಿಯಾಗಿದ್ದೀರಾ. ಅಸಂಖ್ಯಾತ ಪ್ರಾಜೆಕ್ಟ್ಸ್ಗಳಲ್ಲಿ ಸಾಕಷ್ಟು ಸೇವೆಯನ್ನು ನೀವು ಸಲ್ಲಿಸಿದ್ದೀರಾ. 10 ಪೇಟೆಂಟ್ಗಳು ಇದೆ. ಸಹಸ್ರಾರು ಒಂದು ಅಧ್ಯಾಪಕರಿಗೆ, ಪ್ರಾಧ್ಯಾಪಕರಿಗೆ ನೀವು ಕೋಚಿಂಗ್ ಗೈಡ್ಲೈನ್ಸ್ನ ನೀಡಿದ್ದೀರಾ, ರೆಗ್ಯುಲೇಟ್ ಮಾಡಿದ್ದೀರಾ, ಮೆಂಟರ್ ಮಾಡಿದ್ದೀರಾ, ಸ್ಟಾರ್ಟಪ್ ಕಂಪನೀಸ್ ಹಲವಾರು. ಹೀಗಾಗಿ ಒಂದು ಸಾಧನೆ, 150ಕ್ಕೂ ಹೆಚ್ಚು ಟೆಕ್ನಿಕಲ್ ಪೇಪರ್ಸ್ನ ನೀವು ಪ್ರಸ್ತುತಪಡಿಸಿದ್ದೀರಾ. ಇವೆಲ್ಲವೂ ಕೂಡ ಒಂದು ಶ್ರೇಷ್ಠತೆಯತ್ತ, ದಿವ್ಯತೆಯತ್ತ, ಒಂದು ಮಾನವ ಸಂಪನ್ಮೂಲ ಏನು ಮಾಡಬಹುದು ಮನುಕುಲಕ್ಕೆ ಹಾಗೂ ಪರಿಸರಕ್ಕೆ, ಪ್ರಕೃತಿಗೆ, ವಿಶೇಷವಾಗಿ ನಮ್ಮ ವಿಶ್ವ ಮಾನಸಕ್ಕೆ ಅನ್ನೋದನ್ನು ನೀವು ಸಾಧಿಸಿ ತೋರಿಸಿದ್ದೀರಾ. ನಿರಂತರವಾಗಿ ಅನವರತ ಶ್ರಮಿಸಿ ಅಹರ್ನಿಶಿ ದುಡಿದು ಮೈಲಿಗಲ್ಲುಗಳನ್ನು ನಿರ್ಮಿಸಿದಂಥ ಇಂಥ ಮಹನೀಯರು ನಮ್ಮ ಈ ನೇರ ಸಂದರ್ಶನಕ್ಕೆ ಬಂದಿರೋದು ನಾವು ಯಾವಾಗಲೂ ಸೌಭಾಗ್ಯವಂತರು. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ನಾವು ಆಭಾರಿ. ಧನ್ಯವಾದಗಳು. ಧನ್ಯವಾದಗಳು ನಿಮಗೂ.